very disturbing you. Disturb me. Hi friends, welcome to another YouTube ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾನು ಸ್ವಲ್ಪ ಕೆಲವೊಂದು ಐಟಮ್ಸ್ ಆನ್ಲೈನ್ ಶಾಪ್ ಮಾಡಿದ್ದೆ. ಕಿಚನಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತು, ಹಾಗಾಗಿ ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಾದರೂ ನೋಡಿದ್ರೆ ನಂತರ ಚೇಂಜಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇಲ್ಲ 15+ ಐಟಮ್ಸ್ ಇತ್ತು. ಆ ಐಟಮ್ಸ್ ಏನೇನಿಲ್ಲ ಅಂತ ನೋಡ್ಕೊಂಬರೋಣ. ಒಂದೊಂದು ಅನ್ಬಾಕ್ಸ್ ಮಾಡ್ಕೊಂಬರೋಣ. ಇದಂತೂ ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದಂಥ ಐಟಮ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. 4 ಬುದ್ಧಾಸ್ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ಸು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಗುಡ್. ಡಿಸ್ಟರ್ಬ್ ಮೀ. ಇದು ಹೇಗೆ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. 4 ಕಲರ್ಸು ಕೂಡ ಇಷ್ಟ ಆಗೋ ಥರನೇ ಇತ್ತು. ಇದು ರೇಟಿಂಗ್ಸ್ ಮತ್ತು ಹೇಗೆ ಡಿಸೈನ್ ಮಾಡಿದ್ಮೇಲೆ ಹೇಗೆ ಕಾಣಿಸಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ನಿಮಗೂ ಕೂಡ ಈ ಪ್ರಾಡಕ್ಟ್ ಇಷ್ಟ ಆದರೆ ಈ ಲಿಂಕ್ನ ಶೇರ್ ಮಾಡ್ತೀನಿ, ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಇದೇನಿದೆ ಅಂತ ಗೊತ್ತಿಲ್ಲ, ಸರ್ಚ್ ಮಾಡೋಣ. ಇನ್ನು ಈ ಪ್ರಾಡಕ್ಟ್ ಬಂದು ಫ್ರಿಜ್ಗೆ ಕಂಟೈನರ್ ಮಾಡೋಣ ಅಂತೇಳಿ ಸರ್ಚ್ ಮಾಡ್ತಾಯಿದ್ದೆ. ಸ್ಟೋರ್ ಮಾಡೋಕ್ಕೆ ಕಾಳುಗಳಾಗಿರ್ಬೋದು, ಏನಾದರೂ ವೆಜಿಟೇಬಲ್ ಕಟ್ ಮಾಡಿರೋದಾಗಿರ್ಬೋದು, ಈ ಥರ ಸ್ಟೋರ್ ಮಾಡೋಕ್ಕೆ ಸರ್ಚ್ ಮಾಡ್ತಿರುವಾಗ ಇದು ಓಕೆ ಅಂತ ಹೇಳಿ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದೆ. ಇದು ಪ್ರೈಸ್ ಬಂದು ಕಾಸ್ಟ್ ಏನಿಲ್ಲ, ಕಮ್ಮಿ ಪ್ರೈಸೇ. ನಾನು ಮೇಲ್ಗಡೆ ಡಿಸ್ಪ್ಲೇ ಹಾಕಿರ್ತೀನಿ, ಹಾಗೆ ಕೆಳಗಡೆ ಲಿಂಕು ಕೂಡ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಬಂತು. ಎಲ್ಲದಕ್ಕೂ ಯೂಸ್ ಆಗುತ್ತೆ, ಫ್ರಿಜ್ಜಿಗೆ ಅಂತಲ್ಲ, ಎಲ್ಲ ಕಡೆ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಓಕೆ, ಪ್ರಾಡಕ್ಟ್ ವೈಸ್ ಓಕೆ ಅಂತ ಅನಿಸ್ತು ನನಗೆ. ಇನ್ನು ಈ ವಿಡಿಯೋ ಮಾಡುವಾಗ ಪಾಪು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಿತ್ತು. ನಾನು ಮಾಡ್ತಿರೋ ವಾಯ್ಸು, ನಾನು ಹೇಳ್ತಿರೋದು ಕೇಳಿಸ್ತಾ ಇರಲಿಲ್ಲ. ಸ್ವಲ್ಪ ಹಾಗೆ ವಾಯ್ಸ್ ಓವರಿಂಗ್ ಕೊಡೋಣ ಅಂತ ಈ ವಿಡಿಯೋದಲ್ಲಿ ವಾಯ್ಸ್ ಓವರಿಂಗ್ ಕೊಟ್ಕೊಂಡಿದ್ದೀನಿ. ಇದು ಬಂದು ಆಯಿಲ್ ಕಂಟೈನರು. ಇದು ಹಾಫ್ ಲೀಟರ್ ಮಾಡಿದ್ದೆ. ಇದು ಬಂದು ಹಾಫ್ ಲೀಟರು. ನನಗೆ ದೇವ್ರ ಮನೆಗೆ ಆಗಿರ್ಬೋದು, ಬೇರೆ ಹಾಫ್ ಲೀಟರ್ ಯೂಸ್ ಮಾಡೋದನ್ನ ಫಿಲ್ ಮಾಡ್ಕೊಳ್ಳೋಕ್ಕೆ ಅಂತ ತರಿಸಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇದು ಬಂದು 2 ಪೀಸಸ್ ಬಂದಿದೆ. 2 ಮಾಡ್ಕೊಂಡಿದ್ದೀನಿ. ಹಾಫ್ ಲೀಟರ್ ಯಾವುದಾದ್ರೂ ಬಾಯ್ಲ್ ಇದ್ದರೆ ಸ್ಟೋರ್ ಮಾಡ್ಕೊಳ್ಬೋದು ಅಂತ. ನೆಕ್ಸ್ಟ್ ಬಂದು ಏನಿದೆ ಅಂತ ನೋಡೋಣ. ಇದು ಈ ಪ್ರಾಡಕ್ಟ್ ಬಂದು ಏನಂತ ನೋಡೋಣ. ಇದು ಟ್ರೇ. ಇನ್ನು ಮನೇಲಿದ್ದ ಟ್ರೇ ಹಾಳಾಗಿತ್ತೆ ಅಂತೇಳಿ ಇದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಕ್ವಾಲಿಟಿ ವೈಸ್ ಅಂತ ಹೇಳ್ಬೋದು. ಪ್ರಾಡಕ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಎಲ್ಲ ಪ್ರಾಡಕ್ಟ್ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ಅಂತ ಎಲ್ಲ ಚೆನ್ನಾಗಿ ಬಂದಿತ್ತು. ಈ ಪ್ರಾಡಕ್ಟ್ ಕೂಡ ಪ್ರೈಸನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದು ಲಿಂಕನ್ನು ಶೇರ್ ಮಾಡಿರ್ತೀನಿ. ಕ್ವಾಲಿಟಿ ವೈಸ್ ಬಂದು ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಬಿಗ್ ಸೈಜ್ ಇದೆ ಅದಕ್ಕಿಂತ. ಇದು ಸೆಕೆಂಡ್ ಒನ್ ಸೈಜು. ಇದು ಬಂದು ಸ್ಮಾಲ್ ಸೈಜ್ ಇದೆ. ಇದು ಬಂದು 3 ಪೀಸಸ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ನೋಡೋಣ ಏನಿದೆ. ಬಂದು ಕೆಲವೊಂದು ಶೋ ಪೀಸಸ್ ಬೇಕಾಗುತ್ತೆ. ಮನೆ ಟಿ ವಿ ಕಾರ್ನರಿಗೆ ಆಗಿರ್ಬೋದು, ಟಿ ವಿ ಒಂದು ಡಿಸೈನ್ ಮಾಡೋಕ್ಕೆ. ಇದು ಫ್ಲವರ್ ಪಾಟ್ ಟೈಪು
ಚೆನ್ನಾಗಿ ಬಂದಿದೆ. ನಾನು ನೋಡಿದಾಗ ಅದು ಸ್ವಲ್ಪ ಬಿಗ್ ಸೈಜ್ ಅಂತಾನೆ ಅಂತ ಅಂದ್ಕೊಂಡು ಮಾಡಿದ್ದು. ಇಲ್ಲಿ ನೋಡಿದ್ರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ಗಿಂತ ಸ್ವಲ್ಪ ಸ್ಮಾಲ್ ಸೈಜ್ ಬಂದಿದೆ. ಇಲ್ಲೇನೋ ಬ್ಯಾಟ್ರಿ ಎಲ್ಲ ಕೊಟ್ಟಿದೆ. ಇದು ಲೈಟಿಂಗ್ ಬಂದಿದೆ. ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಮೆಟೀರಿಯಲ್ಲು. ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ. ಏನು ಬೇಕಾದರೂ ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು, ಯಾವುದಾದ್ರೂ ಕೇಕ್ ಕಟ್ಟಿಂಗ್ ಫಂಕ್ಷನ್ಸಿಗೆ ಯೂಸ್ ಮಾಡ್ಬೋದು ಇದನ್ನು ಡೆಕೋರೇಷನ್ಸ್ ಆಗಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಫ್ಲವರ್ ಪಾಟದು. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಎಲ್ಲ ಅಷ್ಟೇ PV ಶೋಕೇಸ್ಗೆ ಡೆಕೋರೇಷನ್ಸ್ಗೆ ಅಂತ ತರಿಸಿರೋದು. ತುಂಬ ಚೆನ್ನಾಗಿ ಬಂದಿದೆ ಫ್ಲವರ್ ಪಾಟು. ಇದೆಲ್ಲ ರೇಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಪ್ರಾಡಕ್ಟ್ಸ್ ವಿಡಿಯೋ ಮೇಲೆ ಲಿಂಕ್ಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಶೇರ್ ಮಾಡ್ತೀನಿ. ಸೊ ನನಗೆ ಇಷ್ಟ ಮಾಡ್ತೀರಾ, ನಾನು ಸ್ವಲ್ಪ ಇಲ್ಲಿ ಅನ್ಬಾಕ್ಸ್ ಮಾಡಿ ಮಸಾಲೆ ಕೊಡ್ತಿದ್ದೀನಿ, ಹಾಕಿರ್ತಿದ್ದಾರೆ. ಇದು ಸೇಮ್, ಇದು ಫ್ಲವರ್ ಪಾಟೆ ಇದು ಯೆಲ್ಲೋ ಕಲರ್ ಅಂತ ನೋಡ್ಬಿಟ್ಟು ಅಲ್ಲಿ ತುಂಬ ರೋಸಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಮಾಡ್ತಾಯಿತ್ತು ಫೋಟೋಸಲ್ಲಿ. ನಾನು ಅದನ್ನು ನೋಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೋಡಿ ಹೇಗೆ ನೋಡಿದ್ದೀವಿ ಅದೇ ಥರ ಬಂದಿದೆ. ಚೆನ್ನಾಗಿದೆ. 2 ಪೀಸಸ್ ಇದೆ ಅಷ್ಟೇ. ಸೈಡ್ ಏನಿದೆ ಇನ್ನು ಈ ಪ್ರಾಡಕ್ಟ್ ಬಂದು ಫ್ರಿಜ್ ಕಂಟೈನರು 6 ಪೀಸಸ್ ಇದೆ. ಪ್ರೈಸ್ ಬಂದು ತುಂಬ ಕಮ್ಮಿ ಕಾಸ್ಟಲ್ಲೇ ಸಿಕ್ತಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಎಲ್ಲವೂ ಸಪ್ರೇಟಾಗಿ ಇಟ್ಕೊಬೋದು ತರಕಾರಿ ಎಲ್ಲ ಅಂತೇಳಿ ತರಿಸಿರೋದು. ಈ ಪ್ರೈಸ್ ಬಂದು ಮತ್ತು ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಹಾಗೆ ಪ್ರೈಸ್ ಬಂದು ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ತರಿಸಿರೋದು. ಸದ್ಯ ಎಲ್ಲಿ ಹತ್ತು ನನ್ನ ವೀಡಿಯೋನ ಮಾಡೋಕ್ಕಾಗಿರೋ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರ ಪಾಡಿಗೆ ಅವ್ರು ಆಟಾಡ್ತಿದ್ರು. ಇನ್ನು ಈ ಪ್ರಾಡಕ್ಟ್ ಬಂದು 1 ಲೀಟರ್ದು 2 ಆಯಿಲ್ ಕಂಟೈನರ್ ತರಿಸ್ಕೊಂಡಿದ್ದೆ, ಆಯಿಲ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ನಾನು ಬೇಕಾದರೆ ನೆಕ್ಸ್ಟ್ ಚೇಂಜಸ್ ಮಾಡ್ಕೊಬೋದು ಅಂತ ಇದೇ ಮೆಟೀರಿಯಲ್ ತರಿಸಿದೆ. ನನಗೆ ಗ್ಲಾಸ್ ಐಟಮ್ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಇದನ್ನೇ ತರಿಸಿದ್ದೆ. ನೆಕ್ಸ್ಟ್ ಬಂದು ಎಲ್ಲ ಸ್ಟೋರೇಜ್ ಬಾಕ್ಸು. ಇನ್ನು ಇದು ಬಂದು ಕಾಳುಗಳನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಹಾಫ್ kg ಹಿಡಿಯುವಂಥದ್ದು 500 ml ಅನಿಸುತ್ತೆ. ಈ ಕಂಟೈನರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ತುಂಬ ಸರ್ಚ್ ಮಾಡಿ ಕ್ವಾಲಿಟಿ ವೈಸ್ ಎಲ್ಲ ಚೆಕ್ ಮಾಡಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಏನು ಕ್ವಾಲಿಟಿ ವೈಸ್ ಅಂತೂ. ಇನ್ನು ಪ್ರಾಡಕ್ಟ್ನ ಚೆಕ್ ಮಾಡ್ಕೊಬೇಕಾಗಿತ್ತು. ಯಾವುದೇ ಥರ ಡ್ಯಾಮೇಜ್ ಇಶ್ಯೂಸ್ ಇದ್ದರೆ ಮತ್ತು ಕ್ವಾಲಿಟಿ ಇಶ್ಯೂಸ್ ಇದ್ದರೆ ಚೇಂಜ್ ಮಾಡ್ಕೊಬೋದು ಅಂತ ಹೇಳಿ. ಇನ್ನು ಇದು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ಕ್ಯಾಪೆಲ್ಲ ಲೂಸ್ ಇದ್ದರೆ ಟೈಟ್ ಇದ್ದರೆ ಯಾವ ಥರ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ಚೆಕ್ ಮಾಡಿಕೊಂಡೆ. ನನಗಂತೂ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ 10 ಬಾಕ್ಸಸ್ ಬರುತ್ತೆ, ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂಥೇಳಿ ನಾನು ಈ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ನೀವೇ ನೋಡ್ತಿರ್ಬೋದು, ನಾನು ಪ್ರತಿಯೊಂದು ಕಂಟೈನರ್ನು ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ, ಯಾವ ಥರ ಕ್ಯಾಪ್ ಲೂಸ್ ಇದೆಯಾ, ಯಾವ ಥರ ಕರೆಕ್ಟಾಗಿದೆಯಾ ಅಂತ ಹೇಳಿ. ಈ ಪ್ರಾಡಕ್ಟ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಒಂದು 100 ml ಸ್ಟೋರೇಜ್ ಕಂಟೈನರು. ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಮಾಡಿದೆ, ಬಟ್ ಕಾಸ್ಟು ಕೂಡ ಜಾಸ್ತಿನೇ. 6 ಪೀಸಿಗೆ 300 ಸಮಥಿಂಗ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಬಂದಿರೋ ಪ್ರಾಡಕ್ಟ್ಸಲ್ಲಿ ಇದಂತೂ ತುಂಬ ಇಷ್ಟ ಆಯಿತು. ಇದರಲ್ಲಂತೂ ಜಾಸ್ತಿ ಸ್ಟೋರೇಜ್ ಇರೋದು ಮಾಡೋಣ ಅಂತಂದರೆ ಪ್ರಾಡಕ್ಟ್ ಸಿಗೋದೇ ಇಲ್ಲ. ಇದೊಂದೇ ಇದ್ದಿದ್ದಂತೇಳಿ ಇದನ್ನೇ ಮಾಡಿದೆ. ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬಂದಿರೋ ಐಟಮ್ಸ್
ಆಲ್ಮೋಸ್ಟ್ ಎಲ್ಲ ಕಳ್ಕೊಂತಾರೆ ದೋಸೆ ಮಾಡ್ಕೊಂಡು ಹೋದರೆ. ಇನ್ನು ಈ ಪ್ರಾಡಕ್ಟ್ ಬಂದು ಸ್ಟ್ಯಾಂಡು, ಕಿಚನಲ್ಲಿ ಯಾವುದಾದ್ರೂ ಆಯಿಲ್ ಕಂಟೈನರ್ಸ್ ಮತ್ತು ಸೀಡ್ಸ್ ಸ್ಟೋರೇಜ್ ಬಾಕ್ಸ್ಗಳು ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ಹೊರ್ಗಡೆ ಎಲ್ಲ ನಾನು ಕೇಳಿದ ತಕ್ಕಂಗೆ ಸೈಜಸ್ ದೊಡ್ಡದಾಗಿ ಸಿಗ್ತಾಯಿತ್ತು. ಬಟ್ ಇದು ಓಕೆ, ಚಿಕ್ಕದಾಗಿ ಅಡುಗೆ ಮನೆಗೆ ಯೂಸ್ಫುಲ್ ಆಗುತ್ತೆ, ಸ್ಪೇಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡೆ. ಇನ್ನು 1 kgಗೆ ಸ್ಟೋರೇಜ್ ಕಂಟೈನರ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಮುಂಚೆ 500 ml ಮಾಡಿದ್ದೆ ಅಲ್ವಾ, ಆದರೆ ಸೇಮ್ ಕ್ವಾಲಿಟೀಲಿ 900 mlದು ಮಾಡ್ಕೊಂಡಿದ್ದೀನಿ. ಸೇಮ್ ಕ್ವಾಲಿಟಿ, ಏನೂ ಡಿಫ್ರೆನ್ಸ್ ಇಲ್ಲ. ಅದೇ ಹೆಂಗೆ ಕ್ವಾಲಿಟಿ ವೈಸ್ ಬಂದಿದೆ, ಇದು ಕೂಡ ಹಂಗೆ ಬಂದಿದೆ. ತುಂಬ ಇಷ್ಟ ಆಯಿತು. ಯಾವುದೇ ಥರ ಚೇಂಜಸ್ ಮಾಡೋ ಅಂಥ ನೆಸೆಸಿಟಿ ಬಂದಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಈ ಬಾಕ್ಸ್ ಅಂತೂ ಅಲ್ಲಿ ಇದ್ದಿದ್ದಕ್ಕಿಂತ ಎಲ್ಲ ಬಿಗ್ ಸೈಜ್ ಬಾಕ್ಸು. ಏನು ಬಂದಿದೆ ಅಂತ ನೋಡೋಣ ಬನ್ನಿ. ಇದು ಬಂದು ಸ್ಟೋರೇಜ್ ಬಾಕ್ಸಸ್ಸು. ಇದನ್ನು ಸ್ಟೋರ್ ಬಾಕ್ಸಸ್ಸು, ಗ್ಲಾಸರೀಸು ಎಕ್ಸ್ಟ್ರಾ ಏನಾದರೂ ಉಳ್ಕೊಂಡ್ರೆ ಅದನ್ನು ಸ್ಟೋರ್ ಮಾಡೋಕ್ಕಿರಲಿ ಅಂತೇಳಿ ತರಿಸ್ಕೊಂಡಿದ್ದೀನಿ. ಇನ್ನು ಇದು ಬಂದು 6 ಬಾಕ್ಸಸ್ ಬಂದಿದೆ. ಒಂದೊಂದು ಬಾಕ್ಸಿಗೆ 4 ಸೈಡ್ ಲೆಗ್ಸ್ ಕೊಟ್ಟಿದ್ದಾರೆ ಮತ್ತು ಒಂದೊಂದು ಟ್ರ್ಯಾಕ್ ಲೇಯರ್ ಟೈಪು ಮಿಡಲಲ್ಲಿದೆ. ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸು ಓಕೆ ಅಂತಲೇ ಅನಿಸ್ತು. ಇದು ಪ್ರೈಸ್ ಬಂದು ಒಂದು 600 ಸಮಥಿಂಗ್ 700 ಸಮಥಿಂಗ್ ಅಂತ ಅನಿಸುತ್ತೆ. ಸ್ಪೇಸ್ ಎಲ್ಲ ಮೀಡಿಯಮ್ ಇತ್ತು, ಜಾಸ್ತಿ ದೊಡ್ಡದು ಇರಲಿಲ್ಲ, ಕಮ್ಮಿನೂ ಇರಲಿಲ್ಲ. ನನಗೆ ಇಷ್ಟ ಆಯಿತು. ಗ್ಲಾಸರೀಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಬೋದು ಎಕ್ಸ್ಟ್ರಾಸ್ ತಂದರೆ ಅಂತ ಹೇಳಿ. ಮತ್ತು ಅದಲ್ಲದೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಫೈನಲಿ ಇಲ್ಲೆಲ್ಲ ಇದ್ದಿದ್ದು ಕೆಲವೊಂದು ಐಟಮ್ಸ್ ಎಲ್ಲ ಸೈಡಲ್ಲಿ ಎತ್ತಿಟ್ಟೆ, ಬಿಕಾಸ್ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆದೆಲ್ಲ ತೋರ್ಸೋಕ್ಕೆ ಅಂತ ಹೇಳಿ. ಇನ್ನು ಇಲ್ಲಿ ಒಂದು 5 ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ ಅನ್ಬಾಕ್ಸ್ ಮಾಡ್ತಾ ಇರೋದು. ಇದು ಬಂದು ಏನಂತ ನೋಡೋಣ. ಇದು ಬಂದು ಲೇಬಲ್ಸ್. ಇದು ಯಾವುದಾದ್ರೂ ಹೆಸರುಗಳನ್ನೆಲ್ಲ ಬರೆದು ಸೀಡ್ಸ್ದು ಹಾಕೊಬೋದು, ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. 4 ಶೀಟ್ಸ್ ಇದೆ, 5 ಶೀಟ್ಸ್ ಇದೆ. ಒಂದು ಪೆನ್ಸಿಲ್ ಕೊಟ್ಟಿದ್ದಾರೆ. ಇದು ಬಂದು ಆನ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು, ಚೆನ್ನಾಗಿದೆ. ಇನ್ನು ಏನಾದರೂ ಸ್ಟಿಕ್ ಮಾಡಬೇಕು ಗೋಡೆಗೆ ಅಂತ ಹೇಳಿದ್ರೆ ಮೊಳೆನೇ ಹೊಡಿಬೇಕಾಗತ್ತೆ. ಅದ್ರ ಬದಲು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರ ಗೋಡೆಗೆ ಏನು ಡ್ಯಾಮೇಜ್ ಮಾಡದೆ ಇದನ್ನು ಯೂಸ್ ಮಾಡೋಣ ಅಂಥೇಳಿ. ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಬಟ್ ಯಾವ ಥರ ಗೋಡೆಗೆ ಸ್ಟಿಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇವಾಗ ಇದು ಬಂದು ನ್ಯಾಪ್ಕಿನ್ಸು ಬೇಕಾಗುತ್ತೆ ಅಂತ ಹಾಕ್ಕೊಂಡೆ. ಕಮ್ಮಿ ಕಾಸ್ಟಿಗೆ ಸಿಕ್ತಂತಲೇ ಹೇಳ್ಬೋದು. ಚೆನ್ನಾಗಿದೆ ಕ್ವಾಲಿಟಿ ವೈಸು. ಹ್ಯಾಂಗಿಂಗ್ ಮಾಡಿದಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡಾಗ ಆಗುತ್ತೆ ಅಂತ ಹೇಳಿ 6 ಪೀಸಸ್ ಬಂದಿದೆ, ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಅಂತೂ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಿಂಗಲ್ ಪೀಸೇ ತೋರಿಸ್ತೀನಿ. ಎಷ್ಟು ಲೆಂತ್ ಇದೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ.
ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಬಂದು ನೋಡೋಣ. ಇದೇನು ಇದು ಪಿಂಗಾಣಿದು ಸಾಲ್ಟ್ ಎಲ್ಲ ಹಾಕೊಳ್ಳೋಣ ಅಂತ ಹೇಳಿ ತರಿಸಿರೋದು. ಇಷ್ಟಿದೆ, 1 kg ಸಾಲ್ಟ್ ಹಿಡ್ಸತ್ತೆ ಏನಂತ ನನಗೆ ಗೊತ್ತಿಲ್ಲ, ನೋಡೋಣ ಯಾವ ಥರ ಹಿಡ್ಸತ್ತೆ ಅಂತ. ಅದೆಲ್ಲ ಚೇಂಜ್ ಮಾಡೋಣ, ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ಈ ಕಂಟೈನೆಲ್ಲ ತರಿಸ್ಕೊಂಡಿದ್ದೀನಿ. ಎಂತಕ್ಕಾದ್ರೂ ಯೂಸ್ ಆಗುತ್ತೆ, ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೆ, ಸಾಲ್ಟ್ ಹಾಕ್ಕೊಳ್ಳೋಕ್ಕೆ, ಈ ಥರದೆಲ್ಲ ಏನಾದರೂ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಚೆನ್ನಾಗಿದೆ. ಇದು ಇಲ್ಲಿ ಕ್ಯಾಪ್ ಇದೆ, ಚೆನ್ನಾಗಿದೆ ಚೆನ್ನಾಗಿದೆ. ದಿಸ್ ಇಸ್ ಲಾಸ್ಟ್. ಇದು ಲಾಸ್ಟ್. ಇದು ಬಂದು ಗ್ರಾಸ್ ಮ್ಯಾಟ್. ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿ ನೋಡಿದ್ದೆ. ಓಕೆ, ಕ್ವಾಲಿಟಿ ಚೆಕ್ ಮಾಡಬೇಕಂತ ಹೇಳಿ ಓಪನ್ ಮಾಡಿದ್ದೆ. ಓಕೆ ಅಂತ ಅನಿಸ್ತು. ಇದು ಕಿಚನ್ ಮೇಕವರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಎಷ್ಟು ಕಾಸ್ಟ್ ಮತ್ತು ಇದೇನಿದೆ ಅಂತ ಹೇಳಿ ಮೇಲ್ಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಫೋಟೋಸು. ಹಾಗೆ ನನ್ನ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಎಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟು ನಾನು ವಿಡಿಯೋದಲ್ಲಿ ಕಿಚನ್ ಮೇಕವರ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.